ನನ್ನ ಹೆಸರು ಮಧು. ನಾನು ಮತ್ತು ಕವಿತಾ ಬಾಲ್ಯ ಸ್ನೇಹಿತರು. ಚಿಕ್ಕ ವಯಸ್ಸಿನಿಂದ ಇಬ್ಬರು ಒಟ್ಟಿಗೆ ಇದ್ದೇವೆ ಮತ್ತು ನಮ್ಮ ಮನೆ ಅಕ್ಕಪಕ್ಕ ಇದೆ. ನಾವಿಬ್ಬರು ಓದಿದ್ದು ಒಂದೇ ಸ್ಕೂಲಿನಲ್ಲಿ, ಇಬ್ಬರು ಒಂದೇ ಕ್ಲಾಸ್, ಒಂದೇ ಬೆಂಚಿನಲ್ಲಿ ಅಕ್ಕಪಕ್ಕ ಕೂರುತ್ತೇವೆ. ಪಾಠ ನಡೆಯುವಾಗಲೂ ಇಬ್ಬರು ಏನೋ ಸನ್ನೆ ಮಾಡಿಕೊಂಡು ಚೇಷ್ಟೆ ಮಾಡುತ್ತಿರುತ್ತೇವೆ. ನಾವು ಯಾವಾಗಲೂ ಒಟ್ಟಿಗೆ ಇರುತ್ತೇವೆ. ಅದಕ್ಕೆ ನಮ್ಮಿಬ್ಬರಿಗೂ ಅಕ್ಕ ತಂಗಿ ಅಂತ ಕರೀತಾರೆ. ನಮ್ಮ ಮನೆಯಲ್ಲಿ ಏನಾದರೂ ವಿಶೇಷ ಮಾಡಿದರೆ ಅವರ ಮನೆಗೆ ನೀಡುತ್ತೇನೆ. ಅವರ ಮನೆಯಲ್ಲಿ ಏನಾದರೂ ವಿಶೇಷ ಮಾಡಿದರೆ ನಮ್ಮ ಮನೆಗೆ ನೀಡುತ್ತಾರೆ. ನಾವಿಬ್ಬರು ಸ್ಕೂಲಿನಲ್ಲೇ ಅಷ್ಟೇ ಅಲ್ಲ, ಕಾಲೇಜಿಗೆ ಒಟ್ಟಿಗೆ ಓದಿದ್ದೇವೆ. ನಾನು ಓದೋದ್ರಲ್ಲಿ ಅಷ್ಟೇನು ಚುರುಕಲ್ಲ. ಅದಕ್ಕೆ ಕವಿತಾ ನನಗೆ ಸಹಾಯ ಮಾಡ್ತಾಳೆ. ಆದರೆ ನಾನು ನೋಡೋಕೆ ಸುಂದರವಾಗಿದ್ದೇನೆ ಮತ್ತು ಡ್ಯಾನ್ಸ್ನಲ್ಲಿ ನನಗೆ ಆಸಕ್ತಿ ಜಾಸ್ತಿ. ಆದರೆ ಕವಿತಾ ಇದಕ್ಕೆ ತದ್ವಿರುದ್ಧ. ನಾವಿಬ್ಬರು ಓದು ಮುಗಿಸಿದ್ವಿ. ನಮ್ಮಿಬ್ಬರಿಗೂ ಮದುವೆ ಮಾಡೋ ಸಮಯ ಬಂತು. ಇಬ್ಬರು ನೀನು ಮದುವೆ ಆದರೆ ದೂರ ಆಗ್ತೀವಿ ಅನ್ನೋ ದುಃಖ. ನಾನು ದೇವರನ್ನು ಬೇಡಿಕೊಳ್ಳುತ್ತಿದ್ದೆ. ನಾವಿಬ್ಬರೂ ಹೀಗೆ ಕೊನೆಯವರೆಗೂ ಜೊತೆಯಾಗಿ ಇರಬೇಕು. ಅದಕ್ಕೆ ನಮ್ಮಿಬ್ಬರಿಗೂ ಮದುವೆನೂ ಪರಿಚಯವರ ಹತ್ತಿರ ಆದರೆ ಒಳ್ಳೆಯದು. ನಾವು ಪ್ರಾರ್ಥಿಸಿದ್ದು ದೇವರಿಗೆ ಕೇಳಿಸಿತು ಅನಿಸುತ್ತೆ. ಅದಕ್ಕೆ ನಾನು ಮದುವೆಯಾದ ಹುಡುಗನ ಪ್ರಾಣ ಸ್ನೇಹಿತನೇ ನನ್ನ ಗೆಳತಿಗೆ ಗಂಡ ಆಗಿದ್ದಾನೆ. ಇದು ಇಬ್ಬರಿಗೂ ಜೇನು ಸವಿದಷ್ಟು ಖುಷಿ. ನಾವು ಮದುವೆ ಆಗುತ್ತಿದ್ದೇವೆ ಅನ್ನೋದಕ್ಕಿಂತ ಇಬ್ಬರು ಗೊತ್ತಿರುವ ಪ್ರಾಣ ಸ್ನೇಹಿತರು ಮದುವೆಯಾಗುತ್ತಿದ್ದೇವೆ, ನಮ್ಮಿಬ್ಬರ ಸ್ನೇಹಕ್ಕೆ ಅಡ್ಡ ಬರುವುದಿಲ್ಲ ಅಂತ ಖುಷಿಯಲ್ಲಿ ತೇಲುತ್ತಿದ್ದೇವೆ. ಅವರಿಬ್ಬರೂ ಹಾಗೆ ನಮ್ಮ ಹಾಗೆ ಸ್ನೇಹಿತರು. ನಮ್ಮಿಬ್ಬರಿಗೂ ಸಾಧಾರಣವಾಗಿ ಜೀವನದಲ್ಲಿ ಅಷ್ಟೇನು ಬೇಡಿಕೆ ಇಲ್ಲ, ಖುಷಿಯಾಗಿದ್ದರೂ ಸಾಕು ಅಂತ ಅಷ್ಟೆ. ಹುಡುಗನ ಮನೆ ಕಡೆಯಿಂದನೂ ಅಂಥ ಬೇಡಿಕೆ ಏನೂ ಇರಲಿಲ್ಲ. ಅದಕ್ಕೆ ನಮ್ಮ ಮದುವೆ ಸರಳವಾಗಿ ಆಯಿತು. ನಾವಿಬ್ಬರು ಮದುವೆಯಾಗಿ ನಮ್ಮ ಗಂಡಂದಿರ ಮನೆಗೆ ಸೇರಿದೆವು. ಮೊದಲ ದಿನ ಸೇರಿದ ಮೇಲೆ ಅಲ್ಲಿ ನಡೆದ ಶಾಸ್ತ್ರಗಳು ಏನು ಎಂದು ನಾವಿಬ್ಬರು ಫೋನಿನ ಮೂಲಕ ತಿಳಿದುಕೊಂಡೆವು. ಅಂದು ರಾತ್ರಿ ನಡೆಯಬೇಕಾಗಿದ್ದ ಮೊದಲ ರಾತ್ರಿಯ ಚಡಪಡಿಕೆಗಳನ್ನು ಇಬ್ಬರು ಹಂಚಿಕೊಂಡೆವು. ಇಬ್ಬರಿಗೂ ಅದು ಹೇಗೆ ಆಗುತ್ತೋ ಅನ್ನೋ ಭಯ. ಅದಕ್ಕೆ ನಾವಿಬ್ಬರು ಏನೇ ಆದರೂ ನಿಸ್ಸಂಕೋಚವಾಗಿ ಹೇಳಿಕೊಳ್ಳಬೇಕೆಂದು ಮಾತಾಡಿಕೊಂಡು ನಾನು ಕವಿತಾಳನ್ನು ಕೇಳಿದೆ, ಹೇಗಾಯಿತು ನಿನ್ನ ಅನುಭವ ಅಂತ. ಅದಕ್ಕೆ ಅವಳು ನಾಚುತ್ತಾ, ಚೆನ್ನಾಗಿ ಏನೋ ಆಯಿತು, ಆದರೆ ಅವರು ರಭಸವಾಗಿ ಮಾಡುತ್ತಾರೆ, ನನಗೆ ಅದು ತಡೆಯೋಕೆ ಕಷ್ಟ ಆಯಿತು. ನಿನ್ನದು ಹೇಗೆ ಆಯಿತು ಅಂತ ಕೇಳಿದ್ಲು. ನಾನು ಅವಳಿಗೆ, ನನ್ನ ಗಂಡ ಅಷ್ಟೇನು ಮಾಡುವುದಿಲ್ಲ, ಅವರು ಸ್ವಲ್ಪ ಮೆತ್ತಗೆ, ಮುಂದೆ ಸರಿ ಹೋಗಬಹುದೇನು. ನಮ್ಮಿಬ್ಬರಿಗೂ ನಮ್ಮ ಅತ್ತೆ ಮನೆಯಲ್ಲಿ ಆಗುತ್ತಿರುವ ಕಷ್ಟ ಸುಖ ಮಾತುಕತೆ ಇಡೀ ದಿನವಾಗುತ್ತದೆ. ಅದರ ಜೊತೆಗೆ ನಮ್ಮ ಗಪ್ಚುಪ್ ಮಾತುಗಳು, ಅದರಲ್ಲಿ ಇರುವ ರೋಚಕತೆ, ಅದನ್ನು ತಿಳಿದುಕೊಳ್ಳುವ ಕುತೂಹಲ. ಒಂದು ದಿನ ಕವಿತಾ ಅವಳ ಕಥೆಯನ್ನು ಹೇಳುತ್ತಿದ್ದಾಳೆ. ಡ್ಯಾಮಿನಲ್ಲಿರುವ ನೀರು ಹೇಗೆ ಒಡೆದರೆ ಆಚೆ ಬರೋದೋ ಹಾಗೆ ನನ್ನ ಗಂಡ ಎಂದು ವಿವರಿಸುತ್ತಾಳೆ. ನನಗೆ ಅವಳನ್ನು ನೋಡಿ ಪಾಪ ಎಂದು ಅನಿಸಿತು. ಆದರೆ ನನಗೆ ಆ ಥರ ಇದ್ದಿದ್ದರೆ ಮನಸ್ಸಿನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಬಯಕೆ. ನನಗೆ ಅಂದು ರಾತ್ರಿ ಕವಿತಾ ಪಡುತ್ತಿದ್ದ ಪಾಡು ನೆನಪಾಯಿತು. ನಾನು ಅದರ ಬಗ್ಗೆ ಯೋಚನೆ ಮಾಡಲು ಶುರು ಮಾಡಿದೆ. ಆದರೆ ಜೀವನ ಇನ್ನೊಂದು ದಿಕ್ಕಿಗೆ ಹೋಗುತ್ತದೆ. ಯಾಕಂದರೆ ನಾನು ಸಿಹಿ ಸುದ್ದಿಯನ್ನು ನೀಡಿದ್ದೆ. ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಅದರಲ್ಲೂ ನನ್ನ ಗಂಡ ಕೇಳಬೇಕಲ್ಲ, ಅವರಿಗೆ ಸಂತೋಷ ತಡೆಯಲು ಆಗುತ್ತಿಲ್ಲ. ಮೊದಲ ಬಾರಿಗೆ ಯಶಸ್ವಿಯಾದ ಸಂತೋಷ ಅವರಿಗೆ. ಇನ್ನು ನನ್ನನ್ನು ಹುಷಾರಾಗಿ ನೋಡಿಕೊಳ್ಳಬೇಕೆಂದು ಎಲ್ಲರೂ ಸಲಹೆ ನೀಡಿದರು. ಕವಿತಾ ಖುಷಿಯಾದಳು ವಿಷಯ ಕೇಳಿ. ಆದರೆ ಅವಳಲ್ಲಿ ಯಾಕೋ ನನಗೆ ಆಗಿಲ್ಲ ಅನ್ನೋ ಅಂಜಿಕೆ. ಅದಕ್ಕೆ ನಾನು ಸಮಾಧಾನ ಮಾಡಿದೆ. ನನಗೆ 9 ತಿಂಗಳು ತುಂಬಿ ಹೆರಿಗೆ ಆದ ಮೇಲೆ ಕವಿತಾ ಸಿಹಿ ಸುದ್ದಿಯನ್ನು ನೀಡಿದಳು. ನಾನು ನನ್ನ ತವರು ಮನೆಗೆ ಬಂದಿದ್ದೇನೆ ಮತ್ತು ಅವರ ಮನೆಯಲ್ಲಿ 5 ತಿಂಗಳಿಗೆ ಕರೆದುಕೊಂಡು ಬರುವ ಅಭ್ಯಾಸ. ನಾನು ಒಳ್ಳೆಯದೇ ಆಯಿತು, ಇಬ್ಬರು ಸ್ನೇಹಿತರು ಅಕ್ಕಪಕ್ಕ ಇರುತ್ತೇವೆ. ನಮ್ಮ ಗಂಡಂದಿರು ನಮ್ಮನ್ನು ನೋಡಲು ಬರುತ್ತಿದ್ದರು. ನನಗೆ ಬಹಳ ದಿನ ಆಗಿದ್ದರಿಂದ ಮನಸ್ಸು ಬೇಡುತ್ತಿದೆ. ಆದರೆ ನನ್ನ ಗಂಡ ಒಪ್ಪುತ್ತಿಲ್ಲ. ನಾನು ಬೇಸರದಲ್ಲಿ ವಿರಸವನ್ನು ಅನುಭವಿಸುತ್ತಿದ್ದೆ. ಕವಿತಾಳ ಗಂಡ ಅವಳನ್ನು ನೋಡಲು ಪದೇ ಬರುತ್ತಾರೆ. ಅವಳನ್ನು ನೋಡಿದ ಮೇಲೆ ನನ್ನ ಮಗುವನ್ನು ನೋಡಲು ಅವರು ಬರುತ್ತಾರೆ. ಒಂದೊಂದು ಬಾರಿ ಕವಿತಾ ಬರುತ್ತಾಳೆ, ಅಥವಾ ಅವಳು ವಿಶ್ರಾಂತಿ ಪಡೆಯುತ್ತಿದ್ದರೆ ಅವಳ ಗಂಡ ಮಾತ್ರ ಬಂದು ಮಗುವನ್ನು ನೋಡಿ ಮುದ್ದಾಡಿ ಹೋಗುತ್ತಾರೆ. ಅವರು ಬಂದು ಹೋದಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಅದೇ ಆಸೆ ಹುಟ್ಟುತ್ತದೆ. ಒಂದು ಬಾರಿ ಅವರ ಗಂಡ ಮನೆಯಲ್ಲಿ ಯಾರೂ ಇರಲಿಲ್ಲ. ನನ್ನ ಮಗು ಹಾಲನ್ನು ಕೇಳುತ್ತಿತ್ತು. ಆದರೆ ಅವರು ಮುಂದೆ ಇದ್ದಿದ್ದರಿಂದ ನಾನು ನೀಡಲು ಮುಜುಗರವನ್ನು ಪಟ್ಟೆ. ಆದರೆ ಅವರು ಪರವಾಗಿಲ್ಲ, ಮಗು ಅಲ್ಲವೇ ಅಂತ ಹೇಳಿ ನನ್ನನ್ನು ಕಳಿಸಿದರು.
ಇದಾದ 2-3 ಬಾರಿ ಕವಿತಾಳ ಗಂಡ ಬರುತ್ತಾರೆ. ಮಾತುಕತೆ ಅಷ್ಟೆ. ನಾನು ಅವರನ್ನು ಕೇಳಿದೆ, ಹೇಗಿದೆ ಎಲ್ಲವೂ ಅಂತ. ಅದಕ್ಕೆ ಅವರು ಹೇಳಿದರು, ಕವಿತಾ ಈಗ 6 ತಿಂಗಳು ಬಸುರಿ. ಅವಳೇನೋ ಚೆನ್ನಾಗಿದ್ದಾಳೆ, ಆದರೆ 6 ತಿಂಗಳಿಂದ ನಮಗೆ ಸುಮ್ಮನೆ ಇರಲು ಆಗುತ್ತಿಲ್ಲ. ಡಾಕ್ಟರ್ ಬೇಡ ಅಂದಿದ್ದಾರೆ, ಅದಕ್ಕೆ ಸುಮ್ಮನೆ ಇದ್ದೇನೆ. ನನಗೆ ಅವರು ಎಷ್ಟು ಸ್ಪಷ್ಟವಾಗಿ ನಿಸ್ಸಂಕೋಚವಾಗಿ ಮಾತಾಡಿದ್ದು ಇಷ್ಟವಾಯಿತು. ನಿಮ್ಮದು ಹೇಗೆ ಅಂತ ಕೇಳಿದರು. ನಮ್ಮದೂ ಹಾಗೆ ಆಗಿದೆ ಅಂತ ನಾನು ನಾಚುತ್ತಾ ಸುಮ್ಮನೆ ಕುಳಿತೆ. ಮಗು ಅಳಲು ಶುರು ಮಾಡಿತು. ಅವರು, ನೀನು ಹಾಲು ಕುಡಿಸಬಹುದು. ನಾನು ಮಗುವನ್ನು ತೆಗೆದುಕೊಂಡು ರೂಮಿನ ಒಳಗಡೆ ಹೋಗಲು ಹೋದೆ. ಆದರೆ ಅವರು, ಇಲ್ಲ ಪರವಾಗಿಲ್ಲ, ಹೇಗಿದ್ದರೂ ಯಾರೂ ಇಲ್ಲ, ನೀವು ಇಲ್ಲೇ ನಿಸ್ಸಂಕೋಚವಾಗಿ ಮಗುವಿಗೆ ಕೊಡಬಹುದು. ನಾನು ಟವಲನ್ನು ಮರೆ ಮಾಡಿ ಮಗುವಿಗೆ ನೀಡಿದೆ. ಆದರೆ ಮಗು ಶಬ್ದ ಮಾಡುತ್ತಾ ಕುಡಿಯುತ್ತದೆ. ಅವರಿಗೆ ಆ ಶಬ್ದ ಕೇಳಿಸುತ್ತದೆ. ಬಹುಶಃ ಮಗುವಿಗೆ ತುಂಬ ಸಿಹಿಯಾಗಿದ್ದೇನೋ, ಅದಕ್ಕೆ ಚಪ್ಪರಿಸಿಕೊಂಡು ಕುಡಿಯುತ್ತದೆ. ಹೌದು, ಮಕ್ಕಳೇ ಹಾಗೆ ಅಲ್ಲವೇ? ನಾನು ಮಗುವಿನ ಥರನೇ. ನನಗೂ ಚಪ್ಪರಿಸಿಕೊಂಡು ಕುಡಿಯುವ ಅಭ್ಯಾಸವಿದೆ. ನಿಮಗೂ ಚಪ್ಪರಿಸುತ್ತಿರುವುದನ್ನು ನಾನು ಸವಿಯಬೇಕಲ್ಲ. ನಾನೇನು ಮಾತನಾಡಲಿಲ್ಲ. ಆದರೆ ನನ್ನ ಮೌನವೇ ಅವರಿಗೆ ಉತ್ತರವನ್ನು ನೀಡಿತು. ನಾನು ಅವರಿಗೆ ವಿರೋಧಿಸಲಿಲ್ಲ. ಮಗು ಚಪ್ಪರಿಸಿಕೊಂಡು ಕುಡಿಯುವ ಹಾಗೆ ಅವರು ಕುಡಿದರು. ಎಷ್ಟು ಸಿಹಿಯಾಗಿದೆ, ಜೇನಿನಂತೆ ಇದೆ. ಇದು ಮಗುವಿನ ಆರೋಗ್ಯಕ್ಕೆ ಬಹಳ ಮುಖ್ಯ. ಇವಾಗ ನನ್ನ ಆರೋಗ್ಯಕ್ಕೂ ಬಹಳ ಮುಖ್ಯವಾಗಿದೆ. ಮಗು ಹಾಗೆ ನಿದ್ರಿಸಿತು. ನಾನು ಮಗುವನ್ನು ಪಕ್ಕಕ್ಕೆ ಮಲಗಿಸಿದೆ. ನಾವಿಬ್ಬರು ಮಾಯಾಲೋಕದಲ್ಲಿ ತೇಲಿದೆವು. ಅವರು ಬಗೆದು ಬಗೆದು ಎಲ್ಲವನ್ನೂ ಖಾಲಿ ಮಾಡಿದರು. ನೀರಿನ ಕಟ್ಟೆ ಒಡೆಯುವ ಹಾಗೆ ನನಗೆ ಭಾಸವಾಗಿತ್ತು. ಅವರು ಎಷ್ಟು ರಭಸವಾಗಿ ಮಾಡುತ್ತಾರೆ ಎಂದು ನನಗೆ ತಿಳಿಯಿತು. ಆದರೆ ನನಗೆ ಇದು ಇಷ್ಟವಾಯಿತು. ಅವರ ರಭಸವನ್ನು ತಡೆದುಕೊಳ್ಳುವ ಶಕ್ತಿ ನನಗಿದೆ ಮತ್ತು ನಾನು ಅದಕ್ಕೆ ಸಹಕರಿಸುತ್ತಿದ್ದೇನೆ. ಅಷ್ಟರಲ್ಲಿ ನಮಗೆ ಆಚೆ ಕವಿತಾ ಕೂಗುತ್ತಿರುವ ಶಬ್ದ ಕೇಳಿಸಿತು. ಅವಳನ್ನು ಮಾತನಾಡಿಸಲು ಅವರು ಹೋದರು. ಅವಳು ಯಾಕೋ ಹೊಟ್ಟೆ ನೋಯುತ್ತದೆ ಎಂದು ದೂರಿದಳು. ತಕ್ಷಣ ಅವಳನ್ನು ಆಸ್ಪತ್ರೆ ಕರೆದುಕೊಂಡು ಹೋದರು. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ, ಇನ್ಮೇಲೆ ಹುಷಾರಾಗಿ ನೋಡಿಕೊಳ್ಳಬೇಕೆಂದು. ಅದಕ್ಕೆ ಕವಿತಾ ಹೆಚ್ಚು ಓಡಾಡಬಾರದು ಎಂದು ಹೇಳಿದ ತಕ್ಷಣ ಅವಳು ಮನೆಯಲ್ಲಿ ಇರಬೇಕಾಗಿ ಬಂತು. ಅವಳನ್ನು ನೋಡಲು ಅವಳ ಗಂಡ ಬರುತ್ತಿದ್ದರು ಮತ್ತು ನನ್ನ ಮಗುವನ್ನು ನೋಡಲು ಬರುತ್ತಿದ್ದರು. ಬಂದಾಗ ಯಾರೂ ಇಲ್ಲದ ಸಮಯಕ್ಕಾಗಿ ಕಾದು ಚಪ್ಪರಿಸಿಕೊಂಡು ಕುಡಿದು ರಭಸವಾಗಿ ನುಗ್ಗಿಸಿ ನೀರು ಕಟ್ಟೆ ಹೊಡೆದು ಹೋಗುತ್ತಿದ್ದರು. ಮಗುವಿಗೆ 1 ವರ್ಷವಾದ ಮೇಲೆ ನಾನು ನನ್ನ ಗಂಡನ ಮನೆಗೆ ಸೇರಿದೆ. ಅಷ್ಟರಲ್ಲಿ ಕವಿತಾ ಮಗುವನ್ನು ಸ್ವೀಕರಿಸಿದ್ದಳು. ಅವಳಿಗೂ ಮುದ್ದಾದ ಮಗುವಿದೆ. ನಾನು ಕವಿತಾಳ ಗಂಡನನ್ನು ನೆನೆದು, ಇನ್ನು ಅವರಿಗೆ ಕವಿತಾನೇ ಇದ್ದಾಳೆ, ನನ್ನ ಅವಶ್ಯಕತೆ ಇಲ್ಲ. ಅವರ ನೀರಿನ ಕಟ್ಟೆ ಒಡೆಯುವ ರೀತಿ ನೆನಪಿಸಿಕೊಂಡು ನನ್ನ ಮನಸ್ಸು ಹಂಬಲಿಸುತ್ತಿತ್ತು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.